ಇವತ್ತಿನ ಕೈ ರುಚಿಯಲ್ಲಿ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಪಂಜಾಬಿ ಡಿಶ್ ಮಾಡ್ತೀನಿ. ಅದರ ಹೆಸರು ರಸೀಲಾ ಪಂಜಾಬಿ ಆಲೂ. ರಸೀಲಾ ಪಂಜಾಬಿ ಆಲೂ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು, ತಿನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಯಾವುದು ಅಂತ ತಿಳ್ಕೊಂಬಿಡಿ. ಓಕೆ, ಆಲೂ ಅಂದಮೇಲೆ ಆಲೂ ಇರಲೇಬೇಕಲ್ವಾ. ಅದಕ್ಕೆ ನಾನೇನು ಮಾಡಿದ್ದೀನಿ, ಬೇಬಿ ಪೊಟ್ಯಾಟೋಸ್ ಅಂತ ಬರುತ್ತೆ, ಪುಟಾಣಿ ಪುಟಾಣಿ ಆಲೂಗಳು, ಅದನ್ನು ತಗೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ, ಸಿಪ್ಪೆಯನ್ನು ತೆಗೆದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಒಂದೆರಡು ಮೆಣಸಿನಕಾಯಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಮತ್ತು 1-2 ಸ್ಪೂನು ಕಡಲೆ ಹಿಟ್ಟು, ಮಸಾಲೆಗೆ ಅಚ್ಚು ಖಾರದ ಪುಡಿ ಮತ್ತು ಅರ್ಧ ಸ್ಪೂನು ಗರಂ ಮಸಾಲೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಎಣ್ಣೆ, ಅಲ್ಲದೆ ಮೊಸರು. ಓಕೆ, ಇಷ್ಟೆಲ್ಲ ಆದಮೇಲೆ ಮೇಲೆ ಉದುರಿಸೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ. ಕಸೂರಿ ಮೇಥಿ ಅಂದರೆ ಮೆಂತ್ಯ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿರ್ತಕ್ಕಂಥ ಕಸೂರಿ ಮೇಥಿ. ಇದನ್ನು ನಾವು ಅಡುಗೆಗೆ ಬಳಸಿದಾಗ ಅದ್ಭುತವಾದಂಥ ಫ್ಲೇವರ್ ಬರುತ್ತೆ. ಬಹುಶಃ ನನಗೆ ತಿಳಿದಿರೋಂಗೆ ಎಲ್ಲ ಪಂಜಾಬಿ ಡಿಶ್ಗಳಿಗೂ ಈ ಕಸೂರಿ ಮೇಥಿಯನ್ನು ಬಳಸ್ತಾರೆ. ಓಕೆ, ಏನೇನು ಪದಾರ್ಥ ಬೇಕು ಅಂತ ಹೇಳಿದ್ದಾಯಿತು. ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ಒಂಚೂರು ಎಣ್ಣೆಯಲ್ಲಿ ಈ ಆಲೂಗಡ್ಡೆನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಓಕೆ, ಈ ಎಣ್ಣೆ ಕಾಯೋ ಅಷ್ಟರಲ್ಲಿ ಒಂದು ಸಣ್ಣ ಮಸಾಲೆ ಮಾಡ್ಕೊಂಡ್ಬರೋಣ. ಬೆಳ್ಳುಳ್ಳಿ, ಶುಂಠಿ, ಒಂದು ಅರ್ಧ ಹಿಡಿಯಷ್ಟು ಗೋಡಂಬಿ ಮತ್ತು 1-2 ಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಆಗಿದೆ. ಓಕೆ, ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ. ಎಣ್ಣೆಗೆ ನಾವು ಈಗ ಆಲೂಗಡ್ಡೆಯನ್ನು ಹಾಕಿ ಅದನ್ನು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಈಗ ಇದನ್ನು ನಾನು ಮತ್ತೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಒಂದು 2-3 ಚಮಚ ಎಣ್ಣೆ ಹಾಕೋದು. ಇದು ಸ್ವಲ್ಪ ಕಾಯ್ತಿದ್ದಂಗೆ ಇದಕ್ಕೆ ನಾವು ರುಬ್ಬಿಕೊಂಡಿರುವಂತಹ ಪೇಸ್ಟನ್ನು ಹಾಕಿ ಫ್ರೈ ಮಾಡೋದು. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಚೂರು ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಅದು. ಈಗ ಇದಕ್ಕೆ ಮೊಸರಿಗೆ 1 ಚಮಚ ಕಡಲೆ ಹಿಟ್ಟು ಹಾಕೊಳ್ಳೋಣ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಓಕೆ, ಈಗ ಕುದಿಯೋಕ್ಕೆ ಶುರುವಾಗಿದೆ. ಚೆನ್ನಾಗಿ ಕುದೀಲಿ ಅದು. ಈಗ ಇದಕ್ಕೆ ನಾವು ಫ್ರೈ ಮಾಡಿರ್ತಕ್ಕಂಥ ಆಲೂನ ಹಾಕೋಣ. ಲೈಟಾಗಿ ಅದನ್ನು ಸ್ಕ್ವಾಶ್ ಮಾಡಬೇಕು, ಲೈಟಾಗಿ ಅಷ್ಟೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ಯಾವಾಗಲೂ ಉಪ್ಪು ಕೊನೆಯಲ್ಲಿ ಹಾಕೋದು ಒಳ್ಳೆಯದು ಆಲೂ ಡಿಶ್ ಮಾಡಿದಾಗ, ಯಾಕಂದರೆ ಉಪ್ಪನ್ನು ತುಂಬ ಹೀರ್ಕೊಳ್ಳುತ್ತೆ ಆಲೂಗಡ್ಡೆ. ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೇವಿ ತಿಕ್ಕಾಗಿದೆ. ಆಲೂಗಡ್ಡೆ ಕೂಡ ಸ್ಕ್ವಾಶ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಯಾವಾಗಲೂ ಕೊನೆಯಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಅದು ಅದರ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಮತ್ತು ನಾವು ತಿನ್ನುವ ತಿನಿಸಲ್ಲಿ
ಕೊತ್ತಂಬರಿ ವಾಸನೆ ಮೂಗಿಗೂ ಕೂಡ ಬರುತ್ತೆ, ನಾಲ್ಗೆಗೂ ಬರುತ್ತೆ ರುಚಿ. ಓಕೆ, ನಮ್ಮ ಬ್ಯೂಟಿಫುಲ್ ರಸೀಲಾ ಪಂಜಾಬಿ ಆಲೂ ರೆಡಿಯಾಗಿದೆ. ರಸೀಲಾ ಪಂಜಾಬಿ ಆಲೂ ಬೇಕಾಗುವ ಪದಾರ್ಥಗಳು: ಬೇಬಿ ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಮೊಸರು, ಕಡಲೆ ಹಿಟ್ಟು, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಈರುಳ್ಳಿ, ಗೋಡಂಬಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಕಾದ ಎಣ್ಣೆಗೆ ಆಲೂ ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿದು ತೆಗೆದಿಡಿ. ಬೇರೆ ಪ್ಯಾನ್ಗೆ ಎಣ್ಣೆ ಹಾಕಿ ರುಬ್ಬಿದ ಮಿಶ್ರಣ ಹಾಕಿ ಫ್ರೈ ಮಾಡಿ. ಅದಕ್ಕೆ ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಬೌಲ್ಗೆ ಮೊಸರು ಹಾಕಿ ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮಿಶ್ರಣಕ್ಕೆ ಬೆರೆಸಿ. ನಂತರ ಆಲೂ ಹಾಕಿ ಸ್ಮ್ಯಾಶ್ ಮಾಡಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರಸೀಲಾ ಪಂಜಾಬಿ ಆಲೂ ರೆಡಿ.